ವೀಕ್ಷಕರೇ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಕ್ರಮಗಳು ಒಂದೆರಡಲ್ಲ. ಬೇನಾಮಿ ಹೆಸರಿನಲ್ಲಿ ಒಂದೊಂದಾಗಿ ಬಿಚ್ಚಿಡಬೇಕು ಅಂತ ತಯಾರಾಗಿರುವಂತಹ ಲಕ್ಷ್ಮಣ ಸವದಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪರಿಣಾಮ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಲ್ಲಿದ್ದವರು ನಡೆಸ್ತಾ ಇರುವಂತಹ ಕರಾಮತ್ತಿದು, ಮಾಡ್ತಾ ಇರುವಂತಹ ಮಸಲತ್ತಿದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನ್ ಕಾರಣ? ಇದರಿಂದ ಯಾವ ನಾಯಕ ಇದ್ದಾರೆ? ಎಸ್ ವೀಕ್ಷಕರೇ, ಅವಕಾಶ ಸಿಕ್ಕಾಗಲೆಲ್ಲ ಸವದಿ ಅವರನ್ನ ವಿರೋಧಿಸ್ತಾ ಇದ್ದಂತಹ ಬೆಳಗಾವಿ ಜಿಲ್ಲೆಯ ನಾಯಕ ಮತ್ಯಾರು ಅಲ್ಲ, ಅದೇ ರಮೇಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದದ್ದು ಇದೇ ಜಾರಕಿಹೊಳಿ ಕುಟುಂಬ. ಲಕ್ಷ್ಮಣ ಸವದಿ ವಿಚಾರದಲ್ಲಿ ಪಕ್ಷ ಭೇದವನ್ನ ಮರೆತು ಕೂಡ ಬಿಜೆಪಿಯಲ್ಲಿ ಉತ್ತಮ ಹುದ್ದೆಯನ್ನು ಹೊಂದಿ ಡಿಸಿಎಂ ಆಗಿದ್ದಂತಹ ಲಕ್ಷ್ಮಣ ಸವದಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದು ತಪ್ಪು ಮಾಡಿದ್ರ ಅಂತ ಮನಸ್ಥಿತಿಗೆ ಈಗ ತಂದ್ಕೊಂಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನಿಂದನೂ ಅವರಿಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಅವ್ರದೇ ಸರ್ಕಾರದಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗ್ತಾ ಇದೆ. ಕಾರಣ ಮಾತ್ರ ಡಿಸಿಸಿ ಬ್ಯಾಂಕ್ನ ಉಳಿಸ್ಲಿಕ್ಕೆ ಮಾಡ್ತಾ ಇರುವಂತ ಹೋರಾಟ. ನೌಕರರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೌಕರರ ಪ್ರತಿಭಟನೆಯಲ್ಲಿ ಲಕ್ಷ್ಮಣ ಸವದಿ ಪಾಲ್ಗೊಂಡಿದ್ರು. ನೂಕಾಟ ತಳ್ಳಾಟ ನಡೀತು. ಪರಿಣಾಮ ಒಬ್ರು ಕಾಲ್ಜಾರಿ ಬಿದ್ದು ತಲೆಗೆ ಗಾಯ ಮಾಡ್ಕೊಂಡ್ರು. ಅದಾದ್ಮೇಲೆ ಕತೆ ಕಟ್ಟಿದ್ದು ಲಕ್ಷ್ಮಣ ಸವದಿ ಮತ್ತು ಅವರ ಮಗ ಹಲ್ಲೆ ನಡೆಸಿದ್ದಾರೆ. ಹಾಗಾಗಿ ಅವರ ವಿರುದ್ಧ ದೂರು ದಾಖಲಾಗಿದೆ, ಎಫ್ಐಆರ್ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು. ಇದರ ಹಿಂದಿನ ನಿಗೂಢ ಕಾರಣಗಳೇ ಬೇರೆ ಇದ್ದಾವೆ. ಹಾಗಾದ್ರೆ ಅಲ್ಲಿಯ ಪೊಲೀಸರು ಇದರ ವಾಸ್ತವಿಕತೆಯನ್ನೇನಾದ್ರೂ ಬಹಿರಂಗ ಪಡಿಸ್ತಾರ? ತನಿಖೆಯನ್ನ ನಡೆಸಿ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಹಿರಂಗ ಪಡಿಸ್ತಾರ? ಪಕ್ಷ ಭೇದ ಮರೆತು ಅಲ್ಲಿ ಯಾವುದೋ ಒಂದು ಕುಟುಂಬದ ಹಿತಾಸಕ್ತಿಗೆ ಅನುಗುಣವಾಗಿ ಆಗ್ತಾ ಇರುವಂತ ಕೆಲಸಗಳು ಇನ್ನಾದ್ರೂ ಕಡಿಮೆ ಆಗ್ತಾವ? ಲಕ್ಷ್ಮಣ ಸವದಿ ತರಹ ಅನ್ಯಾಯಕ್ಕೊಳಗಾದವ್ರಿಗೆ, ದೌರ್ಜನ್ಯಕ್ಕೊಳಗಾದವ್ರಿಗೆ ನ್ಯಾಯ ಸಿಗುತ್ತಾ? ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳುತ್ತೆ. ವೀಕ್ಷಕರೇ, ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.